ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಿಂಧು. ಇವತ್ತು ಗೌರಿ ಹಬ್ಬ. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಹಾಗೆ ಇವತ್ತು ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಟಿಫನ್ ಎಲ್ಲ ಮಾಡಿಕೊಂಡು ನಾನೀಗ ಊರಿಗೆ ಹೋಗ್ತೀನಿ. ಊರಲ್ಲೆಲ್ಲ ಏನೇನೆಲ್ಲ ಆಗುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವಿಡಿಯೋನ ಫುಲ್ ನೋಡಿ, ಎಲ್ಲೂ ಸ್ಕಿಪ್ ಮಾಡಿದೆ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲಿಗೆ ರಂಗೋಲಿ ಬಿಟ್ಟು ಹಾಗೆ ಪೂಜೆ ಮಾಡೋದಕ್ಕೆ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಪೂಜೆ ಮಾಡೋದಕ್ಕೆ ಅಂದ್ಬಿಟ್ಟು ಪ್ರಸಾದ ಮಾಡ್ತಾಯಿದ್ದೀನಿ. ಸೊ ಪ್ರಸಾದಕ್ಕೆ ಕಡುಬು ಅದನ್ನೆಲ್ಲ ಏನು ಮಾಡಲ್ಲ, ಊರಿಗೆ ಹೋಗೋದ್ರಿಂದ ಅಲ್ಲೇ ಮಾಡ್ತೀವಲ್ವ. ಸೊ ಅದಕ್ಕೆ ಈಗ ಈಸಿಯಾಗಿ ಪಾಯಸನ ಬೇಗ ಮಾಡ್ಕೊಬೋದು, ಬೇಗ ಮುಗಿಯುತ್ತೆ ಅಂದ್ಬಿಟ್ಟು ಪಾಯಸ ಮಾಡ್ಕೊತಾ ಇದ್ದೀನಿ, ಶಾವಿಗೆ ಪಾಯಸ. ಮೊದಲಿಗೆ ಒಂದು ಬಾಣಲಿಗೆ ತುಪ್ಪ ಹಾಕ್ಬಿಟ್ಟು ಆ ತುಪ್ಪಕ್ಕೆ ಡ್ರೈ ಫ್ರೂಟ್ಸು, ಗೋಡಂಬಿ, ಬಾದಾಮಿ ಮತ್ತು ದ್ರಾಕ್ಷಿ ಅಷ್ಟನ್ನು ಹಾಕಿ ಅಷ್ಟನ್ನು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ಅದೇ ಬಾಣಲಿಗೆ ಶಾವಿಗೆನೂ ಕೂಡ ಫ್ರೈ ಮಾಡಿಕೊಂಡು ಅದಕ್ಕೆ ಸಬ್ಬಕ್ಕಿ ನೈಟು ಸ್ವಲ್ಪ ನೆನೆಸಿಟ್ಟಿದ್ದೆ ಸಬ್ಬಕ್ಕಿನ, ಆ ಸಬ್ಬಕ್ಕಿನೂ ಸೇರಿಸಿ ಫ್ರೈ ಮಾಡಿಕೊಂಡು ಅದಕ್ಕೆ ಈಗ ಹಾಲು ಸೇರಿಸ್ತಾ ಇದ್ದೀನಿ. ಹಾಲು ಸೇರಿಸ್ಬಿಟ್ಟು ಮನೆಯಲ್ಲಿ ಚಿಯಾ ಸೀಡ್ಸ್ ಇತ್ತು, ಅದನ್ನು ಕೂಡ ನೆನೆ ಹಾಕಿದೆ. ಅದನ್ನು ಕೂಡ ಪಾಯಸಕ್ಕೆ ಸೇರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದನ್ನು ಕೂಡ ಒಂದು 2 ಸ್ಪೂನ್ ಸೇರಿಸಿ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ನೋಡಿಕೊಂಡು ಸಕ್ಕರೆ ಸೇರಿಸ್ಕೊತಾ ಇದ್ದೀನಿ. ಸಕ್ಕರೆ ಸೇರಿಸ್ಕೊಂಡಾದ್ಮೇಲೆ ಏಲಕ್ಕಿ ಪೌಡರ್ 2 ಏಲಕ್ಕಿ ತೊಗೊಂಡು ಅದನ್ನು ಜಜ್ಜಿ ಏಲಕ್ಕಿನ ಹಾಕ್ತಾಯಿದ್ದೀನಿ. ಸ್ವಲ್ಪ ಅದು ಇನ್ನೇನು ಇಳಿಸ್ತೀವಿ ಅನ್ನೋ ಟೈಮಲ್ಲಿ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊತೀನಿ. ಯಾಕೆಂದರೆ ಬೇಗನೆ ಹಾಕ್ಬಿಟ್ರೆ ಅದು ಸ್ವಲ್ಪ ಮೆತ್ತಗಾಗಿಬಿಡುತ್ತೆ. ಮೆತ್ತಗಾದರೆ ಅಷ್ಟು ಚೆನ್ನಾಗಿರಲ್ಲ. ಸ್ವಲ್ಪ ಕ್ರಿಸ್ಪಿ ಆಗಿದ್ದರೆ ತಿನ್ನುವಾಗ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕೊನೆಗೆ ಸೇರಿಸ್ಕೊಂಡು ಮೊದಲಿಗೆ ಪ್ರಸಾದಕ್ಕೆ ಎತ್ಕೊಂಡು ಹೋಗ್ಬಿಡ್ತೀನಿ. ಪ್ರಸಾದಕ್ಕೆ ಎತ್ಕೊಂಡೋಗಿ ಮೊದಲು ಪೂಜೆ ಮಾಡಿಕೊಂಡು ಬಂದುಬಿಡ್ತೀನಿ. ಆಮೇಲೆ ತಿಂಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದೆ. ಬಿಸಿಬೇಳೆಭಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ವಾಶ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳೋಣ ಅಂತ ವಾಶ್ ಮಾಡ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಮೊದಲು ತರಕಾರಿನೆಲ್ಲ ಫಸ್ಟು ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಬೇಗ ಈಸಿಯಾಗಿ ಕ್ವಿಕ್ಕಾಗಿ ಬೇಗ ಮಾಡಿಬಿಡ್ಬೋದು. ಸ್ವಲ್ಪ ಹುಳ್ಳಿಕಾಯಿ, ಗೆಡ್ಡೆಕೋಸು ಮತ್ತು ಕ್ಯಾರೆಟ್ನ ತೊಗೊಂಡಿದ್ದೀನಿ. ಎಲ್ಲವನ್ನು ಕಟ್ ಮಾಡ್ಕೊತಾ ಇದ್ದೀನಿ. ತರಕಾರಿನ ಸ್ವಲ್ಪ ಜಾಸ್ತಿ ಹಾಕಿದ್ರೇ ಒಳ್ಳೆಯದು ಅಂತ ಅನ್ಕೋತೀನಿ ಬಿಸಿಬೇಳೆಭಾತ್ಗೆ. ಹಾಗೆ ಒಂದು ಪಾತ್ರೆಗೆ ಅಕ್ಕಿ, ಸಾಂಬಾರು ಬೇಳೆ ಹಾಗೆ ಹೆಸರು ಬೇಳೆ ಇಷ್ಟನ್ನು ಹಾಕಿ ನೀಟಾಗಿ ವಾಶ್ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ. ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಕುಕ್ಕರಿಗೆ ಅಕ್ಕಿ ಮತ್ತು ಬೇಳೆ ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ತರಕಾರಿಗಳನ್ನೆಲ್ಲ ಸೇರಿಸಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಅರಿಶಿಣ ಹಾಕಿ ಕೂಗಿಸ್ಕೊತಾ ಇದ್ದೀನಿ. ಇದು ಒಂದು 2-3 ವಿಷಿಲ್ ಬರ್ಸ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ಬೆಂದ್ರೇ ಚೆನ್ನಾಗಿರುತ್ತೆ ಬಿಸಿಬೇಳೆಭಾತು. ಕುಕ್ಕರ್ ಮುಚ್ಚಿ ಕೂಗಿಸ್ಕೊತಾ ಇದ್ದೀನಿ. ಕುಕ್ಕರು ಆರೋ ಅಷ್ಟರಲ್ಲಿ ನಾವಿಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಬಾಣಲಿ ಇಟ್ಟು ಆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಆಮೇಲೆ ಸಾಸಿವೆ ಹಾಕಿ ಜಜ್ಜಿರೋ ಅಂತಹ ಬೆಳ್ಳುಳ್ಳಿ ಸೇರಿಸಿ ಹಾಗೆ ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಆಮೇಲೆ ನೆಕ್ಸ್ಟು ಈರುಳ್ಳಿ ಸೇರಿಸ್ತಾ ಇದ್ದೀನಿ. ಈರುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಅದು ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ಅದು ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸೇರಿಸ್ಕೊತೀನಿ. ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋಂತಹ ಕ್ಯಾಪ್ಸಿಕಮ್ನು ಕೂಡ ಸೇರಿಸ್ತಾ ಇದ್ದೀನಿ. ಕ್ಯಾಪ್ಸಿಕಮ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಅದಾದಮೇಲೆ ಸ್ವಲ್ಪ ಟೊಮೊಟೊ ಒಂದು 4 ಟೊಮೊಟೊ ತೊಗೊಂಡಿದ್ದೀನಿ. ಆ ಟೊಮೊಟೊನೂ ಸೇರಿಸಿ ಚೆನ್ನಾಗಿ ಅದು ಫುಲ್ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊತೀನಿ. ಅದಾದಮೇಲೆ ಬಿಸಿಬೇಳೆಭಾತ್ ಪೌಡರ್ ಹಾಕ್ತೀನಿ. ಬಿಸಿಬೇಳೆಭಾತ್ ಪೌಡರ್ ಹಾಕಾದ್ಮೇಲೆ ಹುಣಸೆಹಣ್ಣು ಸ್ವಲ್ಪ ಹೊತ್ತು ನೆನೆಸಿಟ್ಟಿರುವಂತಹ ಹುಣಸೆಹಣ್ಣಿನ ರಸನ ಹಾಕ್ತೀನಿ. ಅದನ್ನು ಸೇರಿಸಿ ಅದು ಕುದಿಯೋಷ್ಟರಲ್ಲಿ ಈ ಕಡೆ ಕುಕ್ಕರು ಕೂಡ ಆರಿದೆ. ಈಗ ಕುಕ್ಕರ್ ಆರಿರೋ ಕುಕ್ಕರಿಗೆ ಈ ಒಗ್ಗರಣೆನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಿಗೆ ಸೇರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಸೇರಿಸಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಬೇಕು ಅಂದರೆ ಒಂದು ವಿಷಿಲ್ನ ಬರೆಸ್ಕೊಬೋದು. ಇಲ್ಲಾಂದರೆ ಹೀಗೇ ಸ್ವಲ್ಪ ಬೇಯಿಸ್ಕೊಂಡ್ರೆ ರೆಡಿಯಾಗಿಬಿಡುತ್ತೆ. ಈಸಿಯಾಗಿ ಬೇಗ ಕ್ವಿಕ್ಕಾಗಿ ಮಾಡ್ಕೊಂಬಿಡ್ಬೋದು. ಜಾಸ್ತಿ ಏನೂ ಕೆಲಸ ಇರೋದಿಲ್ಲ. ಎಷ್ಟು ಬೇಕೋ ಅಷ್ಟು ನಾವು ತೆಳ್ಳಗೆ ನೋಡಿಕೊಂಡು ಸ್ವಲ್ಪ ಬಿಸಿನೀರನ್ನ ಸೇರಿಸ್ಕೊತಾ ಇದ್ದೀನಿ. ಬಿಸಿನೀರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಗಿಬಿಡುತ್ತೆ. ನೋಡಿ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಹಾಗೆ ಹೆಸರು ಬೇಳೆ ಮಾಡ್ಕೊತಾ ಇದ್ದೀನಿ. ಅಂದರೆ ಹೆಸರು ಬೇಳೆ ಹಾಕಿ ಮಾಡ್ಕೊತಿಲ್ಲ, ಹೆಸರು ಕಾಳನ್ನ ನೈಟ್ ನೆನೆ ಹಾಕಿದೆ ಅದನ್ನು ಸೇರಿಸಿ ಮತ್ತು ಸೌತೆಕಾಯಿ, ಕ್ಯಾರೆಟು, ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ತೆಂಗಿನ ತುರಿ ಹಾಗೆ ಮೆಣಸು ಪೌಡರು ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು ಇಷ್ಟನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬೇಗನೆ ರೆಡಿ ಆಗಿಬಿಡುತ್ತೆ. ಇದು ಕೂಡ ಇದನ್ನು ಕೂಡ ಮಾಡ್ಕೊಂಡಾದ್ಮೇಲೆ ಹಾಗೆ ಖಾರ ಬೂಂದಿ ತರಿಸಿದೆ, ಅದನ್ನು ಕೂಡ ಹಾಕ್ಕೊಂಡು ತಿಂಡಿ ತಿಂದ್ಬಿಟ್ಟು ಈಗ ಹೊರಡೋಕ್ಕೆ ರೆಡಿ ಆಗ್ತಾಯಿದ್ದೀವಿ.
ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾವು ಇವಾಗ ಎಲ್ಲ ಕೆಲಸ ಮುಗಿಸಿ ಪೂಜೆ ಎಲ್ಲ ಮಾಡಿ ಹೋಗ್ತಾ ಇದ್ದೀವಿ ನಮ್ಮ ಅಮ್ಮನ ಮನೆಗೆ. ಸೊ ಊರಿಗೆ ಹೋಗ್ತಾ ಇದ್ದೀವಿ. ಮುಟ್ಬಾರ್ದು, ಗೌರಿ ಇದು ಬೇಕಾ? ಏನಕ್ಕೆ ನಿಂಗೆ ಗೌರಿ ಕೂರಿಸ್ತೀಯಾ? ಸಾಕು ಬಿಡು ಪಾಪು. ಈ ಗೌರಿ ಗಣೇಶ ಹಬ್ಬ ಅಂತ ಅಂದ್ರೇ ಹೀಗೆ ಪ್ರತಿ ರೋಡಲ್ಲೂ ಕೂಡ ಗಣೇಶ ಕೂರಿಸ್ತಾರೆ ನೋಡಿ. ನಾವು ಬಸ್ಸಲ್ಲಿ ಹೊರಡೋಣ ಅಂತ ಬಂದ್ವಿ. ಬಸ್ ಸ್ಟಾಪಲ್ಲೂ ಕೂಡ ಈ ಥರ ಗಣೇಶನೆಲ್ಲ ಪುಟ್ಟ ಗಣೇಶನೆಲ್ಲ ಇಟ್ಕೊಂಡಿದ್ವಿ. ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡೋದಕ್ಕೆ ನನಗಂತೂ ತುಂಬಾ ಇಷ್ಟ ಆಯಿತು. ನಾವು ಕೂಡ ಹಾಗೆ ಗಣೇಶನ ಎತ್ಕೊಂಡು ಒಂದು ಫೋಟೋ ತೊಗೊಳ್ಳೋಣ ಅಂತ ತೊಗೊಳ್ತಾ ಇದ್ವಿ. ನನ್ನ ಮಗಳು ಕೂಡ ನೋಡಿ ಗೌರಿ ಇಟ್ಕೊಂಡು ಎಷ್ಟು ಚೆನ್ನಾಗಿ ಫೋಟೋ ತೊಗೊತೈತೆ. ನನ್ನ ಮಗನೂ ಕೂಡ ಹಾಂ ಅವನ ಮನೆಗೆ ಗೌರಿ ಕೂರಿಸ್ಬೇಕಾ? ಬೇಡ ಬೇಡ, ಯಾವತ್ತೂ ಕೂರಿಸಿಲ್ಲವ ಮನೆ. ಹಾಂ, ಹಾಗೆ ನಮ್ಮ ಊರ ಕಡೆ ಎಲ್ಲ ಹೇಗೆ ಮಾಡ್ತೀವಿ ಅಂತಂದರೆ ಅಕ್ಕಿ ಸೋಸೋ ಮರಗಳಿರ್ತಾವಲ್ಲ, ಆ ಮರಗಳನ್ನೆಲ್ಲ ಸಾರಿಸಿ ಪೂಜೆ ಮಾಡಿ ನಾವು ಈ ರೀತಿ ಗೌರಿನ ಬರ್ಮಾಡ್ಕೊಳ್ತೀವಿ. ಎಲ್ಲರೂ ಮನೆ ಬಾಗಿಲಲ್ಲೂ ಬೆಳಗ್ಗೆ ಹೊತ್ತು ಈ ಮರ ಸಾರಿಸಿ ಇಟ್ಟಿರ್ತಾರೆ. ಅದಂತೂ ನೋಡೋಕ್ಕೆ ಚೆನ್ನಾಗಿರುತ್ತೆ. ಹಾಗೆ ಊರಿಗೆ ಹೋದ್ಮೇಲೆ ಅಪ್ಪ ಫೋನ್ ಮಾಡಿದ್ರು, ಹೊಲ್ದ ಹತ್ರ ಇದ್ದೀವಿ, ಊಟ ತೊಗೊಂಡು ಬಂದುಬಿಡು ಹಾಗೆ ಅಂತ ಅಂದ್ಬಿಟ್ಟು ನಾನು ಕೂಡ ಊಟ ಎಲ್ಲ ಇಟ್ಕೊಂಡು ಹೊಲ್ತಕ್ಕೆ ಹೋಗ್ತಾ ಇದ್ದೀನಿ. ದನ ಮೇಯಿಸ್ತಾ ಇದೀಯಾ ನೋಡು, ಬಂದ ನಿನ್ನ ಕೆಲಸನ ಕಮ್ಮಿ ಮಾಡೋಕ್ಕೆ ಬಂದವ್ ನೋಡು ನನ್ನ ಮಗ. ಇನ್ಮೇಲೆ ನಿಂಗೆ ದನ ಮೇಯಿಸೋ ಡ್ಯೂಟಿ ಮುಗೀತು. ಇನ್ಮೇಲೆ ನನ್ನ ಮಗನೇ ದನ ಮೇಯಿಸೋದು. ಅಲ್ವಾ ಪಾಪು? ಏನು ಮಾಡ್ತೀಯ ಇನ್ಮೇಲೆ? ದನ ಮೇಯಿಸ್ಕೊಂಡಿರ್ತಾನೆ. ಹತ್ತಕ್ಕಾಗುತ್ತಾ ಅಷ್ಟು ದೊಡ್ಡ ಬದನ? ಹಾಂ, ಕಳೆನೂ ಹೌದು. ಹೊಸತಿ ಕಳೆ ಜಾಸ್ತಿ ಇತ್ತು, ಈ ಸಲ ಕಳೆ ಏನಿಲ್ಲ. ಹಾಂ, ಮಳೆ ಇಲ್ಲ. ಮಳೆ ಇಲ್ವಾ? ಮಳೆ ಇಷ್ಟೊಂದು ಐತಲ್ಲಣ್ಣ, ಇಷ್ಟು ಮಳೆ ಸಾಕಾಗ್ತಿಲ್ವಾ? ಹೊಲ ಬಾಡಾಯ್ತಾ? ಮತ್ತೆ ತೇವನೇ ಇದೆಯಲ್ಲ ನೆಲ ಮತ್ತೆ. ಹಾಂ ಹಾಂ, ಇವಾಗ ಜೀವ ಬಂತು ಸ್ವಲ್ಪ. ಪುನಪ್ಪ, ಓ ಏನು ಮಾಡ್ತಿದ್ಯಾ? ಬೋಟಿ ತಟ್ಟಿದ್ದೆ ಮೊನ್ನೆ ಇಲ್ಲಿ ಬೋಟಿ ಹಾಕೊಂಡಿದ್ದೀನಿ. ನಾನು ಬೋಟಿ ಇಲ್ಲ ಮಗಳೇ. ಹಾಂ, ಏನು ಹೇಳ್ತೀಯಾ? ಎಲ್ಲಿಗೆ ಬಂದಿದ್ದೀವಿ? ಹೊಲ್ತಕ್ಕೆ. ಅನ್ನ ಹಾಕ್ಬಿಡ್ತು ಹುಡುಗಿ, ಮಾತಾಡಂಗಿಲ್ಲ ಈಗ. ಇನ್ನೇನು ಮಾಡಬೇಕು? ಏನು ಮಾಡಲ್ಲ ಕಣ, ಒಂಚೂರು ಯಾವಾದೇ ಆದಿಯರ್ಗೂ ಯಾರು ನಗ್ತಾರೆ ಅಂತ ಬಂದ. ಆದಿಯರ್ಗಲ್ಲಿ ನಗ್ತಾರಾ? ಪೈರ್ ಹಾಕಿಲ್ಲ ಅಂದರೆ ನಕ್ಕೋರೆಲ್ಲ ಬಂದು ಹಾಕ್ತಾರಾ? ನಾವೇ ಹಾಕ್ಬೇಕು. ಅದೇನೆ. ಹಾಂ, ಇಲ್ಲ ಇಲ್ಲ ಸಾರಲ್ಲ ಸಾರಲ್ಲ. ಏ ಊಟ ಮಾಡ್ಕೋ ಬೇಗ ಬೇಗ ಬಂದ್ಬಿಡು. ಇಲ್ಲಿ ಬಂದ್ಬಿಡು. ಎಲ್ಲೋಗ್ತಿದ್ಯಾ ಪಾಪು? ಹಾಂ, ಬೂ ಅಲ್ಲ ಅದು, ಕುವೆ ಕುವೆ ಕೂ ಕೂ ಕೂ. ಇಟ್ಕೊಳ್ಳಿ, ಅದು ಹೋಗ್ತೈತೆ, ಸುತ್ತಾಡ್ತೈತೆ. ಓಡಬಾರ್ದು, ಗುದ್ಬಿಡುತ್ತೆ ಅದು. ಅದ್ರ ಪಾಪನ ಮುಟ್ಟಿದ್ರೆ ಅದಕ್ಕೆ ಕೋಪ ಬರುತ್ತೆ. ಈ ಓಡಬಾರ್ದು, ಬಿದ್ದೋಗ್ಬಿಡ್ಚ, ಪೈರು ಸಿಕ್ಕಾಕೊಂಡ್ಬಿಡುತ್ತೆ. ಮಗ ಪುನಪ್ಪ ಹಂಗತ್ತಕ್ಕಾಗಲ್ಲ. ಸಾರ ಕೂಡ ಬೇಡ ಕಣಮ್ಮ. ಅಲ್ಲಿ ನೋಡಿ ಎಷ್ಟು ಕಷ್ಟಪಟ್ಕೊಂಡು ಹತ್ತವಳೆ. ಮಗು ಬಿದ್ದೋದು ಏನು ಮಾಡೋದು ನಾವು? ಹತ್ಬಿಟ್ಲು. ಏನಾಕೈತೆ? ಏನ್ ಮೊಟ್ಟೆ? ಏನ್ ಮೊಟ್ಟೆ?
ಏ ಆಲೆ ಹಳೇದು ಮಾ ಬಿಳೆದೆ ಕಾಲಿಕ್ಬಿಟ್ಟವೆ. ಹಾ ಅದೇನೋ ಗೊತ್ತಿಲ್ಲ, ಅದೇನು ಇರ್ತದೆ. 3 ಇರೋದು ಮುಟ್ಬಾರ್ದು. ತಂದಿರೋ ಊಟನೆಲ್ಲ ಮಾಡಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದಾರೆ ಅಮ್ಮರು. ಹೊಲ್ದ ಹತ್ರ ಊಟ ಮಾಡೋದಕ್ಕೆ ಏನೋ ಒಂಥರ ಖುಷಿ, ಒಂದು ತುತ್ತು ಎಕ್ಸ್ಟ್ರಾನೇ ಹೋಗುತ್ತೆ ಹೊಲ್ದ ಹತ್ರ ಊಟ ಮಾಡುವಾಗ ಅಂತ ಅನಿಸುತ್ತೆ. ಹಾಗೆ ನಮ್ಮಮ್ಮರು ನಾಟಿ ಹಾಕ್ತಾಯಿದ್ರು, ನಾನು ಸ್ವಲ್ಪ ಅಗ್ದು ಕೊಡ್ತೀನಿ ನಾಟಿ ಹಾಕಿ ಅಂತ ಅಂದ್ಬಿಟ್ಟು ಅಗಿತಾ ಇದ್ದೀನಿ. ನನಗಿದೆಲ್ಲ ತುಂಬ ಇಷ್ಟ ಆಗುತ್ತೆ. ಅಂದರೆ ನಾನು ಮುಂಚೆ ಮಾಡ್ತಿದ್ದೆ, ಇವಾಗ ಬೆಂಗಳೂರಿಗೆ ಹೋದ್ಮೇಲೆ ಮದುವೆ ಆಗಿ ಹೋದ್ಮೇಲೆ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ. ಊರಂತ ಅಂದಮೇಲೆ ಕೆಲಸ ಇದ್ದೇ ಇರುತ್ತೆ, ಪ್ರತಿದಿನವೂ ಮಾಡೋ ಕೆಲಸ. ಹಾಗೆ ನಾನು ಸ್ವಲ್ಪ ಮಾಡ್ತೇನೆ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನನ್ನ ಮಕ್ಕಳು ಕೂಡ ಹೀಗೆ ಹೊಲದಲ್ಲಿ ಆಟ ಆಡಿಕೊಂಡು ಈ ಮಣ್ಣಲ್ಲೆಲ್ಲ ಆಟ ಆಡೋದಂದರೆ ಅವ್ರಿಗೆ ಇಷ್ಟ ಆಗ್ತಾ ಇರುತ್ತಲ್ವ. ಬೆಂಗಳೂರಲ್ಲೆಲ್ಲ ಆ ಥರ ಮಣ್ಣಲ್ಲಿ ಆಟ ಆಡೋಕ್ಕೆಲ್ಲ ಬಿಡೋಲ್ಲ ಜಾಸ್ತಿ. ಅದಕ್ಕೆ ಈ ಊರ ಹತ್ರ ಬಂದಮೇಲೆ ಹೊಲದಲ್ಲಿ ಆಟ ಆಡಿಕೊಂಡು ನೋಡಿ ಯಾವ ಥರ ಎಲ್ಲ ಚೇಷ್ಟೆ ಮಾಡಿಕೊಂಡು ಆಟ ಆಡ್ಕೊಂಡಿದ್ರು ಅಂತ ಅಂದ್ಬಿಟ್ಟು. ಆ ರೈತರು ಅಂದಮೇಲೆ ಈ ಹಬ್ಬ ಹರಿದಿನ ಅಂತ ಅಂದ್ಕೊಂಡು ಮನೇಲಿ ಕೂರೋಕ್ಕಾಗಲ್ಲ, ಅವ್ರದ್ದೇ ಆದ ಕೆಲಸಗಳು ಇದ್ದೇ ಇರುತ್ತೆ. ಎಲ್ಲ ಕೆಲಸ ಮುಗಿಸ್ಕೊಂಡು ಸಂಜೆ ಬಂದು ಪೂಜೆ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಮಾಡಿಕೊಂಡ್ರು. ಹೀಗೆ ಇವತ್ತಿನ ದಿನ ಮುಗೀತು ನಂದು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.